ನಾನು ನನ್ನ ಮೊಮ್ಮಗನಿಗಾಗಿ ಈಗ ಕಾಳುಗಳ ಸಿರಿ ಮಾಡ್ತಾಯಿದ್ದೀನಿ. ಎಲ್ಲ ಚಟಕ್ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ ಬಟಾಣಿ, ರಾಜ್ಮಾ, ಸೋಯಾಬೀನು, ಉದ್ದಿನ ಕಾಳು, ಕಾಬುಲಿ ಕಡಲೆಕಾಳು, ಆಮೇಲೆ ತೊಗರಿ ಕಾಳು, ಆಮೇಲೆ ಅವರೆಕಾಳು, ಆಮೇಲೆ ಗ್ರಾಮ್ ಹುರುಳಿ, ಆಮೇಲೆ ಅದರಲ್ಲಿ ಸ್ವಲ್ಪ ಮಾತ್ರ ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯ, ಇದೆಲ್ಲ ಮೊಳಕೆ ಬರಬೇಕು. ಹಾಗಾಗಿ 20 ಗಂಟೆಗಳ ಕಾಲ ಇದನ್ನು ನೆನೆಸಿದೆ. ತುಂಬ ಚೆನ್ನಾಗಿ ನೆಂದಿದೆ. ಆಗಲೇ ಮೊಳಕೆ ಬರೋಕ್ಕೂ ಶುರು ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ಇವಾಗ ನಾನು 1 ಅವರ್ ಗಾಳಿಗೆ ಬಿಟ್ಟಿದ್ದೀನಿ. ಹಿಂಗೆ ಹಾರಾಕಿದ್ದೀನಿ. ಹಿಂಗೆ ಹಾರಾಕಿ ನಾವು ಡಬ್ಬದಲ್ಲಿ ಹಾಕಿ ಕಟ್ಟಿಬಿಟ್ರೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದುಬಿಡುತ್ತೆ. ನಾವು ಬಟ್ಟೆನಲ್ಲಿ ಕಟ್ಟಬೇಕು ಅನ್ನೋದೇನೂ ಇಲ್ಲ. ಇವಾಗ ನಾನು ಇದನ್ನು ಇನ್ನೊಂದು ಸ್ವಲ್ಪ ಹಾರಬೇಕು. ಆರಿದ ತಕ್ಷಣ ನಾನು ಇದನ್ನು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ. ನಾಳೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಬಟ್ಟೆನಲ್ಲೇ ನಾವು ಮುಚ್ತೀವಿ ಅಂದರೆ ಮುಚ್ಕೋಬೋದು. ಇದನ್ನು ಚೆನ್ನಾಗಿ ಮೊಳಕೆ ಬಂದಮೇಲೆ ಆರಿಸಿ ಅದನ್ನು ಹುರಿಬೇಕು. ಹುರಿದುಬಿಟ್ಟು ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ಬೇಕು. ಇವಾಗ ಇದು ಒಣಗಲಿ, ಮೊಳಕೆ ಬರಲಿ. ಆಮೇಲೆ ನಾಳೆ ತೋರಿಸ್ತೀನಿ ಏನೇನು ಹಾಕ್ತೀನಿ ಇದ್ರ ಜೊತೆಗೆ ಅಂಥೇಳಿ. ಇದ್ರ ಜೊತೆಗೆ ಮಗುಗೆ 11 ಗಂಟೆಗೆ 1-2 ಸ್ಪೂನು ನೀರಲ್ಲಿ ಹಾಕಿ ರಾಗಿ ಸಿರಿ ಮಾಡಿಬಿಟ್ಟು, ರಾಗಿ ಹಾಕಿಲ್ಲ. ಎಲ್ಲರೂ ಹೇಳ್ತಿದ್ರು ಇದಕ್ಕೆ ರಾಗಿನೂ ಹಾಕಿ ಅಂತ. ನಾನು ಇದಕ್ಕೆ ರಾಗಿ ಹಾಕಿಲ್ಲ. ಹಾಗಾಗಿ ನೆಕ್ಸ್ಟ್ ನೋಡೋಣ. ನನಗೆ ಡಯಟಿಷಿಯನ್ ಹೇಳಿದ್ದಾರೆ, ಮಕ್ಕಳ ಡಯಟಿಷಿಯನ್ ಈ ಥರ ಮಾಡಿ ಅಂತೇಳಿ. ಆವಾಗ ಅವರೇನು ರಾಗಿ ಏನು ಹೇಳಲಿಲ್ಲ. ಅದಕ್ಕೋಸ್ಕರ ನಾನು ರಾಗಿ ಹಾಕ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಕೇಳಿಕೊಂಡು ಇದಕ್ಕೆ ಬೆರೆಸ್ತೀನಿ. ಯಾಕೆಂದರೆ ರಾಗಿ ಸಿರಿನೇ ಬೇರೆ ಕೊಡ್ತೀವಿ. ಅವ್ರು ಹೇಳಿದರೆ ಇದನ್ನು ಮಾಡಿದ್ಮೇಲೆ ಯಾವುದಾದ್ರೂ ಒಂದೊಂದು ಫ್ರೂಟ್ ಕೊಡಿ ದಿನ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಅರ್ಧ ಫ್ರೂಟ್ ಡೈರೆಕ್ಟಾಗಿ ತಿನ್ನಿಸ್ತೀನಿ. ಇನ್ನು 1/4 ಭಾಗ ಫ್ರೂಟು ಇದು ಸಿರಿ ಮಾಡಿದಾಗ ಅದಕ್ಕೆ ಕಲಸಿ ತಿನ್ನಿಸ್ತೀನಿ. ಹಾಗಾಗಿ ನೆಕ್ಸ್ಟ್ ನೋಡೋಣ. ಇದು ಮೊಳಕೆ ಬಂದ ಮೇಲೆ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ. ಹಾರಾಕಿದ್ದೀನಿ. ಸಾಯಂಕಾಲದವರೆಗೂ ಎಷ್ಟು ನೆರಳಲ್ಲಿ ಒಣಗುತ್ತೋ ಅಷ್ಟು ಒಣಗಲಿ. ಆಮೇಲೆ ನಾನು ಅದನ್ನು ಹಾಗೆ ಹುರಿತೀನಿ. ಯಾಕೆಂದರೆ 40 ವರ್ಷಗಳ ಹಿಂದೆ, ಯಾಕೆಂದರೆ ನನ್ನ ಮದುವೆ ಆದಮೇಲಂತೂ ನಾನು ಒಳಗಾಳು ನನ್ನ ಮನೆಯಲ್ಲಿ ಇಲ್ಲಿ ಮಾಡಲೇ ಇಲ್ಲ. ನಮ್ಮಮ್ಮ ಮಾಡ್ತಾಯಿದ್ರು. 10 ಸೇರು ಹಾಕೋರು. ಒಂದೊಂದು ಸೇರು ಎಲ್ಲ ಕಾಳುಗಳನ್ನ ನೆನೆಸ್ಬಿಟ್ಟು ರಾತ್ರಿ ಹೊತ್ತು ಬಟ್ಟೆ ಮೇಲೆ ಹಾರಾಕ್ಬಿಡೋರು. ಬೆಳಗ್ಗೆಗೆ ಮರಳಾಕಿ ಹುರಿಯೋರು. ಹುರಿದ್ಬಿಟ್ಟು ಅದಕ್ಕೆ ಖಾರ ಹಾಕಿ ಕಲಸಿ ಒಂದು ಸ್ವಲ್ಪನೇ ತೊಗೊಂಡು ಅದನ್ನು ಹಾರಾಕಿ ಹುರ್ಗಾಳು ಮಾಡ್ತಿದ್ರು. ಅದ್ರ ನೆನಪು ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ. ಅವಾಗೆಲ್ಲ ಏನು ಸ್ನ್ಯಾಕ್ಸು ಈವ್ನಿಂಗು ನಮಗೆ ಇದು ಹುರ್ಗಾಳೆ ನಮಗೆ ಸ್ನ್ಯಾಕ್ಸು. ಅದು ಎಷ್ಟು ಹೆಲ್ತಿಯಾಗಿರ್ತಾಯಿತ್ತು. ಆಮೇಲೆ ಕಡಲೆಪುರಿ ಒಗ್ಗರಣೆ ಹಾಕಿ ಇಟ್ಬಿಟ್ರೆ 15-20 ದಿನ ಅದೇ ಇರೋದು. ನಾವು ಪಾಠಕ್ಕೆ ಹೋಗ್ತಾಯಿದ್ರೆ ರಾಜಮ್ಮ ಟೀಚರ್ ಮನೆಗೆ, ಚಿಕ್ಕ ರಾಜಮ್ಮ ಟೀಚರ್ ಮನೆಗೆ ಹೋಗ್ತಾಯಿದ್ವಿ. ಆವಾಗ ಪಟ್ಟಣದಲ್ಲಿ ಕಟ್ಕೊಡೋರು. ಅವರು ಏನು ದಿನ ಮಾಡ್ತಾರೆ ನಿಮ್ಮ ಮನೇಲಿ ಅಂತ. ಇಲ್ಲ, ಒಂದು ಸರ್ತಿ ಮಾಡಿಬಿಟ್ರೆ ಅವ್ರು ಹಾಕ್ಕೊಟ್ರೆ ನಾವು ತೊಗೊಂಡೋಗಿ ತಿಂದ್ಕೊಂಡು ನಾವು ಪಾಠ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಅವಾಗ ಎಷ್ಟು ಚೆನ್ನಾಗಿತ್ತು. ಈ ಥರ ಜಂಕ್ ಫುಡ್ಸ್ ಎಲ್ಲ ಇರಲಿಲ್ಲ. ಮನೇಲೇ ಮಾಡಿದ್ರೆ ಈವನ್ ಚಿಪ್ಸು ಕೂಡ ಮನೇಲೇ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ. ಹಾಗಾಗಿ ಅದ್ರ ನೆನಪಾಗ್ತಾಯಿದೆ. ಅಂದರೆ ಇದರಲ್ಲಿ ಡಾಕ್ಟ್ರ್ ಹೇಳ್ತಾಯಿದ್ರು ಫೈಬರ್ಸು ತುಂಬ ರಿಚ್ಚಾಗಿರುತ್ತೆ ಅಂತ. ನೋಡಿ, ಆಗಿನ ಕಾಲದಲ್ಲಿ ಅವ್ರುಗಳಿಗೆ ಈ ಥರದ್ದೆಲ್ಲ ನಾಲೆಡ್ಜ್ ಇಲ್ಲ ಅಂತ ಅಂದ್ರೂ ಇದನ್ನೆಲ್ಲ ಮಾಡಿ ನಮಗೆಲ್ಲ ಕೊಡ್ತಾಯಿದ್ರು. ಹಾಗಾಗಿ ಈ ಸರ್ತಿ ನಾವೂ ಕೂಡ ಅದನ್ನೆಲ್ಲ ಮತ್ತೆ ಹಿಂದಿನ ಕಾಲದ್ದು ಹುರ್ಗಾಳನ್ನೆಲ್ಲ ಮಾಡಿ ಇಟ್ಕೋಬೇಕು. ಸಾಯಂಕಾಲದ ಹೊತ್ತು ಅದೇ ತಿನ್ನಬೇಕು. ಈ ಕರ್ದಿದ್ದ ಪದಾರ್ಥಗಳು ಅದಕ್ಕಿಂತ ಇದೆಷ್ಟೋ ವಾಸಿ. ನಮ್ಮ ತೋಟದಲ್ಲಿ ಕೊಬ್ಬರಿ, ಆಮೇಲೆ ಇದು ಕಡಲೆಕಾಯಿ ಬೀಜ ಎಲ್ಲ ಬಂದುಬಿಡೋದು. ಒಂದೊಂದು ಸೇರು ಕಾಳುಗಳು ಹಾಕಿದ್ರೆ ಅದರಲ್ಲಿ ನಾವೆಲ್ಲ ಸೋಸ್ಕೊಂಡು ಈ 6 ಗ್ರಾಮ್ ಮಾತ್ರ ಬಿಟ್ಬಿಡ್ತಾಯಿದ್ವಿ. ಫಸ್ಟ್ ಕಡಲೆಕಾಯಿ ಮುಗಿಸ್ತಾಯಿದ್ವಿ, ಆಮೇಲೆ ಕೊಬ್ಬರಿ ಮುಗಿಸ್ತಾಯಿದ್ವಿ, ಆಮೇಲೆ ಕಡಲೆಕಾಳು ಮುಗಿಸ್ತಾಯಿದ್ವಿ. ಹಿಂಗೆ ಯಾವ ರುಚಿಯಾಗಿರುತ್ತೋ ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಿಕ್ಕಿದ ಕಾಳುಗಳನ್ನ ನಾವು ತಿಂತಾಯಿದ್ವಿ. ಅದರ ನೆನಪು ನನಗೆ ಬಂತು. ಸಾಯಂಕಾಲ ಎಷ್ಟಿರುತ್ತೋ ಅಷ್ಟೇ ಹಂಗೆ ಹುರಿತೀನಿ. ಆವಾಗ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೆಲ್ಲ ಮರಳಾಕಿ ಹುರಿಯೋರು, ಜರಡಿ ಆಡ್ಕೊಳ್ಳೋರು. ನನಗೆ ಮರಳಾಕಲ್ಲ, ಹಾಗೆ ಹುರಿದು ಇದನ್ನು ನಾನು ಕಾಳಿನ ಸಿರಿ ಮಾಡ್ತೀನಿ ನನ್ನ ಮೊಮ್ಮಗನಿಗೆ. ಹಾಗಾಗಿ
ಖುಷಿ ಆಗುತ್ತೆ ನನಗೆ. ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಒಂದು 6 ಗಂಟೆಗಳ ಕಾಲ ನೆರಳಲ್ಲೇ ಒಣಗಿಸ್ತೀನಿ. ಆಮೇಲೆ ಹುರಿದು ಬಿಡ್ತೀನಿ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಒಣಗಿಸೋದೇನು ಬೇಕಾಗಿಲ್ಲ. ಏಕೆಂದರೆ ನಮ್ಮಮ್ಮ ಎಲ್ಲ ಕಾಳು 10 kg ಒಂದು 5-6 kg ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ಸಪ್ರೇಟಾಗಿ ಅದನ್ನು ಹುರ್ಗಾಳು ಮಾಡೋರು. ಅಂದರೆ ಅವರು ರಾತ್ರಿ ಹೊತ್ತು ನೆರಳಲ್ಲಿ ಹಾರಕೋರು, ಬೆಳಗ್ಗೆನೇ ಮರಳಾಗಿ ಹುರಿಯೋರು. ನಾನು ಯಾವ ಮರಳು ಹಾಕಲ್ಲ, ಹಾಗೇ ಹುರಿದು ನಾನು ಕಾಳಿನ ಸಿರಿ ಮಾಡ್ತಾಯಿದ್ದೀನಿ ನನ್ನ ಮೊಮ್ಮಗನಿಗೆ. ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ 100 ಗ್ರಾಮ್ ಹಾಕಿ ಅಂತಂದಿದ್ದಾರೆ. ಇದೆಲ್ಲ ನಾನು ಒಂದೊಂದು ಕಾಳನ್ನು 125 ಗ್ರಾಮ್ ಹಾಕಿದ್ದೀನಿ. ಇನ್ನು 100 ಗ್ರಾಮು ಈ ಥರ ಡ್ರೈ ಫ್ರೂಟ್ಸ್ ಹಾಕ್ತೀನಿ. 4 ಖರ್ಜೂರ, 4 ಅಂಜೂರ ಹಾಕಕ್ಕೆ ಹೇಳಿದ್ದಾರೆ. ಒಣಗಿದೆ. ಇವಾಗ ಮೊಳಕೆ ಬಂದಂಥ ಕಾಳುಗಳನ್ನ ಹುರಿತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಈಗ ಕಮಲದ ಹೂವನ್ನು ಹುರಿದಿದ್ದೀನಿ. ಆಮೇಲೆ ಅಂಜೂರ, ಖರ್ಜೂರ 4 ತೊಗೊಂಡು ಎಲ್ಲ ಕಟ್ ಮಾಡಿದ್ದೀನಿ. ಇನ್ನು ಬಾದಾಮಿ, ಗೋಡಂಬಿ, ಪಿಸ್ತಾ, ಅಕ್ರೋಟ್ನ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಇದೆಲ್ಲ ಕಾಳುಗಳ ಜೊತೆ ಹಾಕ್ಬಿಟ್ಟು ಈಗ ಕೊಡಬೇಕು. ಇವಾಗ ಬೇಬಿಯ ಕಾಳಿನ ಸಿರಿ ರೆಡಿ ಆಗ್ತಾಯಿದೆ. ಒಂದು ಜ್ಯೂಸಕ್ಕೆ ಜಲ್ದಿ ಆಗಿಬಿಟ್ರೆ ಇನ್ನೂ ನೀರು ಹಾಕಿ 2 ಸ್ಪೂನ್ ಹಾಕಿ ಇದನ್ನು ಸಿರಿ ಮಾಡಿ ಇದಕ್ಕೆ ಯಾವುದಾದ್ರೂ ಒಂದು ಫ್ರೂಟ್ನ ಕಾಲು ಭಾಗ ಅದರದ್ದು ಪಲ್ಪ್ ತೆಗೆದು ಸೇರಿಸಿ ಮಗುಗೆ 11 ಗಂಟೆಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಮೊಮ್ಮಗನಿಗಾಗಿ ಮಾಡಿರ್ತಕ್ಕಂತಹ ಕಾಳಿನ ಸಿರಿ ಇಷ್ಟು ಬಂದಿದೆ. ಇನ್ನು 30% ಹೊಟ್ಟೆ ಬಂದಿದೆ. ತೆಗೆದಾಕಿದ್ದೀನಿ. ಅವ್ರು ಇನ್ನೂ ಜಾಸ್ತಿ ಬೀಸಬಾರ್ದು ಅಂತ ಅಂದ್ರಂತೆ, ಏನೋ ನಂಗೆ ಗೊತ್ತಿಲ್ಲ. ಹಾಗಂದ್ರಂತೆ ಬೀಸ್ಬೋದಾಗಿತ್ತು, ಅಷ್ಟು ಮಾಡಿಕೊಟ್ಟಿದ್ದಾರೆ. ಇವಾಗ ಇಷ್ಟ ಆಗಿದೆ. ಮಿಕ್ಸಿಗೆ ಹಾಕಿ ಇದರಲ್ಲಿ ಖರ್ಜೂರ, ಅಂಜೂರ ಎಲ್ಲ ಹಾಗಾಗೇ ಇತ್ತು. ಸರಿ ಮಿಕ್ಸಿಗೆ ಹಾಕಿ ನೋಡೋಣ ಅಂತ ಮಾಡಿ ಎಲ್ಲ ತೆಗೆದೆ. ಒಂದು 10% ಮಾತ್ರ ತೆಗೆದಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ. ಇದನ್ನು ಒಟ್ಟಿಗೆ ಬೆರೆಸ್ಬಿಡ್ತೀನಿ.